ಸಂಧಿಗಳ ರಸಪ್ರಶ್ನೆ. ಹೊಸಗಾಲ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ: ಲೋಪಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಗುಣಸಂಧಿ. ಉತ್ತರ: ಆದೇಶ ಸಂಧಿ. ಮಳೆಯಿಂದ ಪದವು ಈ ಸಂಧಿಗೆ ಉದಾಹರಣೆ: ಆದೇಶ ಸಂಧಿ, ಲೋಪಸಂಧಿ, ಗುಣಸಂಧಿ, ಆಗಮ ಸಂಧಿ. ಉತ್ತರ: ಆಗಮ ಸಂಧಿ. ഇരുളಳಿದು ಪದವು ಈ ಸಂಧಿಗೆ ಉದಾಹರಣೆ: ಲೋಪ, ಆದೇಶ, ಆಗಮ, ಪ್ರಕೃತಿ ಭಾವ. ಉತ್ತರ: ಲೋಪ. ಬೆಂಬತ್ತು ಈ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ: ಬೆನ್ ಪ್ಲಸ್ ಪತ್ತು, ಬೆಂಬ ಪ್ಲಸ್ ಹತ್ತು, ಬೆನ್ ಪ್ಲಸ್ ಬತ್ತು, ಬೆನ್ ಪ್ಲಸ್ ಹತ್ತು. ಉತ್ತರ: ಬೆನ್ ಪ್ಲಸ್ ಪತ್ತು. ವೃದ್ಧಿ ಸಂಧಿಗೆ ಉದಾಹರಣೆ ಇದು: ಪಯಶ್ಚಯನ, ಷಡಾನನ, ಸನ್ಮಾನ, ವನೌಷಧ. ಉತ್ತರ: ವನೌಷಧ. ಸೊಲ್ಗೇಳಿ ಪದವು ಈ ಸಂಧಿಗೆ ಉದಾಹರಣೆ: ಲೋಪ, ಆದೇಶ, ಆಗಮ, ಪ್ರಕೃತಿ ಭಾವ. ಉತ್ತರ: ಆದೇಶ. ಮಹಾತ್ಮ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ: ಗುಣಸಂಧಿ, ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಅನುನಾಸಿಕ ಸಂಧಿ. ಉತ್ತರ: ಸವರ್ಣ ದೀರ್ಘ ಸಂಧಿ. ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ: ಲೋಪಸಂಧಿ, ಆಗಮ ಸಂಧಿ, ಜಸ್ತ್ವ ಸಂಧಿ, ಆದೇಶ ಸಂಧಿ. ಉತ್ತರ: ಆದೇಶ ಸಂಧಿ. ಸುರಾಸುರ, ವಧೂಪೇತ ಈ ಪದಗಳಲ್ಲಿರುವ ಸಂಧಿ: ಎಣ್ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಸವರ್ಣ ದೀರ್ಘ ಸಂಧಿ. ಉತ್ತರ: ಸವರ್ಣ ದೀರ್ಘ ಸಂಧಿ. ಜಗಜ್ಯೋತಿ ಪದದಲ್ಲಿ ಏರ್ಪಟ್ಟಿರುವ ಸಂಧಿ: ಎಣ್ಸಂಧಿ, ಅನುನಾಸಿಕ ಸಂಧಿ, ಶ್ಚುತ್ವ ಸಂಧಿ, ವೃದ್ಧಿ ಸಂಧಿ. ಉತ್ತರ: ಶ್ಚುತ್ವ ಸಂಧಿ. ಸನ್ಮಾನ, ಉನ್ಮಾದ, ತನ್ಮಯ ಪದಗಳು ಈ ಸಂಧಿಗೆ ಉದಾಹರಣೆಯಾಗಿವೆ: ಗುಣಸಂಧಿ, ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಅನುನಾಸಿಕ ಸಂಧಿ. ಉತ್ತರ: ಅನುನಾಸಿಕ ಸಂಧಿ. ಸದ್ವಂಶ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ: ಗುಣ, ಆದೇಶ, ಜಸ್ತ್ವ, ವೃದ್ಧಿ. ಉತ್ತರ: ಜಸ್ತ್ವ. ಗತ್ಯಂತರ ಇದು ಈ ಸಂಧಿ ಪದ: ಗುಣ, ಸವರ್ಣ ದೀರ್ಘ, ಎಣ್, ಆಗಮ. ಉತ್ತರ: ಎಣ್ ಸಂಧಿ. ದಿಗ್ಭ್ರಮೆ ಇದು ಈ ಸಂಧಿಗೆ ಉದಾಹರಣೆಯಾಗಿದೆ: ಗುಣ, ಜಸ್ತ್ವ, ಆದೇಶ, ಲೋಪ. ಉತ್ತರ: ಜಸ್ತ್ವ. ಜ್ಞಾನೋದಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ: ಆದೇಶ, ಗುಣ, ಆಗಮ, ಸವರ್ಣ ದೀರ್ಘ. ಉತ್ತರ: ಗುಣ. ಅಬ್ಧಿ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ: ಅಭಿ ಪ್ಲಸ್ ದಿ, ಅಪ್ ಪ್ಲಸ್ ದಿ, ಅಪ್ಪು ಪ್ಲಸ್ ಅದಿ, ಅಬು ಪ್ಲಸ್ ದಿ. ಉತ್ತರ: ಅಪ್ ಪ್ಲಸ್ ದಿ. ಅಜಂತ ಪದವನ್ನು ಈ ಸಂಧಿಗೆ ಉದಾಹರಣೆಯಾಗಿದೆ: ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಆದೇಶ ಸಂಧಿ, ಗುಣಸಂಧಿ. ಉತ್ತರ: ಜಸ್ತ್ವ ಸಂಧಿ. ವಾನ್ಮಯ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ: ವಾನ್ ಪ್ಲಸ್ ಮಯ, ವಾಮ್ ಪ್ಲಸ್ ಮಯ, ವಾಕ್ ಪ್ಲಸ್ ಮಯ, ವಾಮ್ ಪ್ಲಸ್ ಯ. ಉತ್ತರ: ವಾಕ್ ಪ್ಲಸ್ ಮಯ.
ಚಂದ್ರಾರ್ಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸವರ್ಣದೀರ್ಘ, ಗುಣ, ವೃದ್ಧಿ, ಎಣ್. ಉತ್ತರ ಸವರ್ಣದೀರ್ಘ. ಮಹೌನ್ನತ್ಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ. ಲೋಪ, ಗುಣ, ಸವರ್ಣದೀರ್ಘ, ವೃದ್ಧಿ. ಉತ್ತರ ವೃದ್ಧಿ.